ವಾಟ್ ಈಸ್ ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್? ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ಅಂದ್ರೆ ಏನು? ಅದು ಒಳ್ಳೇದ ಕೆಟ್ಟದ್ದ? ನಮ್ಮ ಹೆಲ್ತಿಗೆ ಏನಾಗುತ್ತೆ? ನಮ್ಮ ಹೆಲ್ತಿಗೆ ಯೂಸ್ಫುಲ್ಲ ಯೂಸ್ಲೆಸ್ ಅಥವಾ ಜಸ್ಟ್ ನಾವು ದುಡ್ಡು ವೇಸ್ಟ್ ಮಾಡ್ಕೊಂತ ಇದೀವ ಅನ್ನೋದ್ರ ಬಗ್ಗೆ ಒಂದು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ. ಯಾಕಂದ್ರೆ ಅಲ್ಕಲೈನ್ ಅನ್ನೋದು ಇದು ದೊಡ್ಡ ಸಬ್ಜೆಕ್ಟ್. ಇದ್ರಲ್ಲಿ ನಾನು ನಿಮಗೆ ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ಅಂದ್ರೆ ಏನು ಅಥವಾ ಒರಿಜಿನಲಿ ಅಲ್ಕಲೈನ್ ಅಂದ್ರೆ ಏನು, ಓಕೆ. ಇನ್ನ ನಾವು ಏನ್ ಅಲ್ಕಲೈನ್, ಎಷ್ಟು pH ವಾಟರ್ ಏನ್ ಕುಡಿಬೇಕು ಅಂತೇಳಿ ಇದರಲ್ಲೊಂದು ತಿಳ್ಕೊಳ್ಳಿ ಅಷ್ಟೇ. ಇಲ್ಲಿ ನಾನು ನಿಮಗೆ 2 ಮಿಷಿನ್ ಇದೆ. ಒಂದು ಬಂದು 2,77,000, ಇನ್ನೊಂದು 7,500-8,000. ಓಕೆ, ಇದು ಅಲ್ಕಲೈನೆ, ಇದು ಅಲ್ಕಲೈನೆ. ಬಟ್ ಇಲ್ಲಿ ಏನಪ್ಪಾ ಡಿಫ್ರೆನ್ಸ್ ಅಂದ್ರೆ ಹೆಲ್ತ್ ಬೆನಿಫಿಟ್ ಯಾವ್ದ್ರಲ್ಲಿ ಜಾಸ್ತಿ? ಹೆಲ್ತ್ ಬೆನಿಫಿಟ್ ಜಾಸ್ತಿ ಯಾವುದು? ವಾಟರ್ ಪ್ಯೂರಿಫೈಯರ್ ಅಂದ್ರೆ ಏನು? ಕೆಲವರಿಗೆ ವಾಟರ್ ಪ್ಯೂರಿಫೈಯರ್ ಅಂದ್ರೆ ಏನು, ಹೆಲ್ತ್ ಬೆನಿಫಿಟ್ ಅಂದ್ರೆ ಏನು ಡಿಫ್ರೆನ್ಸ್ ಗೊತ್ತಿರಲ್ಲ. ದಯವಿಟ್ಟು ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ವಿಡಿಯೋಗಳು, ಟೆಕ್ನಿಕಲ್ ವಿಡಿಯೋಸ್, ವಾಟರ್ ಅಂದ್ರೆ ಏನು ಪ್ರತಿಯೊಂದು ಡೀಟೇಲ್ ಬರ್ತಾ ಇರತ್ತೆ ಇದರಲ್ಲಿ. ಓಕೆ, ಈಗ ಸಬ್ಜೆಕ್ಟ್ ಬರ್ತೀನಿ. ಇನ್ನ ಅಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ಅಂದ್ರೆ ಏನು ಅಂತ ಈಗ ನೋಡಿ. ಒಂದು ನೀರಿರುತ್ತೆ, ಯಾವುದೇ ನೀರು, ಹೊಳೆ ನೀರು, ಬೋರ್ ನೀರು, ರಿವರ್ ವಾಟರ್ ಯಾವ್ದಾರ ಆಯ್ತು. ಯಾವುದೇ ವಾಟರ್ನ ಪ್ಯೂರಿಫಿಕೇಶನ್ ಮಾಡೋದನ್ನ ವಾಟರ್ ಪ್ಯೂರಿಫೈಯರ್ ಅಂತ ಕರಿತೀವಿ. ಆ ವಾಟರ್ ಪ್ಯೂರಿಫಿಕೇಶನ್ ಮಾಡಿದ ಮೇಲೆ ಅಂದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಟರ್ಬಿಡಿಟಿ ಮತ್ತೆ TDS ಜಾಸ್ತಿ ಇರುವಂತದ್ದು ಕಡಿಮೆ ಮಾಡೋದು ಎಲ್ಲದು ಅದರಲ್ಲಿ ಆಗತ್ತೆ. ಅದಕ್ಕೆ ಕಡಿಮೆ ಆಗತ್ತೆ, ಯಾವುದು TDS ಕಡಿಮೆ ಆಗಿ ಅಲ್ಕಲೈನಿಟಿ ಕಡಿಮೆ ಆಗ್ಬಿಡತ್ತೆ ಅಂತೇಳಿ ಅದಕ್ಕೆ ಅಲ್ಕಲೈನ್ ಆಡ್ ಮಾಡ್ತೀವಿ. ಒಂದು TDS ಸ್ವಲ್ಪ ಇನ್ಕ್ರೀಸ್ ಆಗತ್ತೆ, ಅದಕ್ಕಿಂತನೂ pH ಮೇಂಟೈನ್ ಮಾಡುತ್ತೆ. ಅದನ್ನೇ pH ಮೇಂಟೈನ್ ಮಾಡೋದನ್ನೇ ಅಲ್ಕಲೈನ್ ಅಂತ ಹೇಳ್ತೀವಿ. ಇದು ವಾಟರ್ ಪ್ಯೂರಿಫೈಯರ್ ಅಲ್ಲಿ ಬರುವಂತದ್ದು. ಇದು ತೋರಿಸ್ತೀನಿ ಒಳಗಡೆ ಹೇಗಿರುತ್ತೆ ಏನು ಅಂತ. ಈ ಮಿಷಿನ್ ಬಂದು ಅಲ್ಕಲೈನ್. ಇದು ಅಲ್ಕಲೈನ್ ನಾವು ಇರೋ ನೀರಿಗೆ ಆಡ್ ಮಾಡೋದು. ಅದರಲ್ಲಿ ಬೈಫರ್ಕೇಟ್ ಮಾಡಲ್ಲ, ಓನ್ಲಿ TDS ಮಾತ್ರ ಬೈಫರ್ಕೇಟ್ ಆಗತ್ತೆ, ಇದರಲ್ಲಿ ಡಿವೈಡ್ ಆಗತ್ತೆ. ಓಕೆ, ಇದರಲ್ಲಿ ಇದು ನಾವು ಆಡೆಡ್ ಮಿನರಲ್ಸ್ ಆಡ್ ಮಾಡುವಂತ ಅಲ್ಕಲೈನ್ ಮಿನರಲ್ಸ್. ಬಟ್ ಈ ಮಿಷಿನ್ ಅಲ್ಲಿ ಏನಂದ್ರೆ ಇದು ಒರಿಜಿನಲ್ ಅಲ್ಕಲೈನ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ವಾಟರ್ ಪ್ಯೂರಿಫೈಯರ್, ಯಾವುದೇ ಟಾಪ್ ಬ್ರಾಂಡು, ಯಾವುದೇ ವಾಟರ್ ಪ್ಯೂರಿಫೈಯರ್ ಆದ್ರೂ ಅದು ಒರಿಜಿನಲ್ ಅಲ್ಕಲೈನ್ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅಲ್ಲ, ನಾವು ಆಡೆಡ್ ಮಿನರಲ್ಸ್. ಬಟ್ ನೀವು ವಾಟರ್ ಪ್ಯೂರಿಫೈಯರ್ ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ತಗೊಳ್ಳಿ, ತೋರಿಸ್ತೀನಿ ಡೀಟೇಲ್ ನಿಮಗೆ. ಇದು ಬಂದು ಒರಿಜಿನಲ್ ಅಲ್ಕಲೈನ್. ಇದರಲ್ಲಿ ಹೆಲ್ತ್ ಬೆನಿಫಿಟ್ ಆಗುತ್ತೆ, ಬಟ್ ಇದರಲ್ಲಿ ಪ್ಯೂರಿಫಿಕೇಶನ್ ಆಗುತ್ತೆ. ಇದರಲ್ಲಿ ನಾವು ತಿಂದಿದ್ದನ್ನ ಅಷ್ಟೊಂದು ಡೈಜೆಷನ್ ಮಾಡಲ್ಲ, ಬಟ್ ಇದರಲ್ಲಿ ತಿಂದಿದ್ದನ್ನ 100% ಡೈಜೆಷನ್ ಮಾಡಿಕೊಡುತ್ತೆ. ಓಕೆ, ಇದರಲ್ಲಿ ಏನ್ ಯೂಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಈ ಕೆಂಗನ್ ಅಂತೇಳಿ, ಇದು ಕೆಂಗನ್ ವಾಟರ್ ಅಂತೇಳಿ ಎನರ್ಜಿ ಕಂಪ್ನಿದು, ಜಪಾನ್ ಬೇಸ್ಡ್. ಈಗಲ್ಲ, ಇದು 1950 ಇಂದನೂ ರಿಸರ್ಚ್ ಮಾಡ್ತಾ ಇದ್ರು. ಈಗ ಒಂದು 10 years ಆಯ್ತು ನಮ್ಮ ಇಂಡಿಯಾಗ್ ಬಂತು, ಆದ್ರೂ ಕೂಡ ಜನಕ್ಕೆ ಗೊತ್ತಿಲ್ಲ. ಬರೀ ವಾಟರ್ ಪ್ಯೂರಿಫೈಯರ್ ನಮ್ಮ ಹೆಲ್ತ್ ನ ಚೆನ್ನಾಗಿ ಇಟ್ಕೊಳತ್ತೆ, ನಮ್ಮ ಹೆಲ್ತ್ ನ ಇದ್ ಮಾಡತ್ತೆ ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿರ್ತೀರಾ. ಬಟ್ ಪ್ಯೂರಿಫಿಕೇಶನ್ ಬೇಕು, ಹೌದು. TDS ಕಡಿಮೆ ಮಾಡಕ್ ಬೇಕು, ಟರ್ಬಿಡಿಟಿ ತೆಗಿಬೇಕು, ಬ್ಯಾಕ್ಟೀರಿಯಾ, ವೈರಸ್ ತೆಗಿಬೇಕು. ಬಟ್ ಅದಕ್ಕಿಂತ ಮುಖ್ಯವಾದ್ದು ಇನ್ನೂ ತುಂಬಾ ಇದೆ. ಈ ರೇಟ್ ತಿಳ್ಕೊಂಡ್ರಲ್ಲ ನೀವು, 7,500-8,000 ಎಲ್ಲಿ, 2,77,000, 4 ಲಕ್ಷ ಎಲ್ಲಿ. ಇದರಲ್ಲೇ ಇನ್ನೂ ಟಾಪ್ ಮಾಡಲ್ ಇದೆ, 4 lakh ಮಿಷಿನ್ ಅದು. ಓಕೆ, ಅದು ಪ್ರೈಸ್ ಎಲ್ಲ ತಿಳ್ಕೊಳ್ಳಿರಂತೆ. ಈಗ ಇದರಲ್ಲಿ RO ಫಿಲ್ಟರ್ ಅಲ್ಲ ಇದು, ಅಥವಾ UV ಫಿಲ್ಟರ್ ಅಲ್ಲ, ಯಾವ ಫಿಲ್ಟರ್ ಅಲ್ಲೂ ಅಲ್ಲ. ಇದರಲ್ಲಿ ಏನ ನಿಮ್ಮ ವಾಟರ್ ಇರುತ್ತೆ, ನಾವು ನಾರ್ಮಲಿ ಈ ಮಿಷಿನ್ಗೆ ಒಂದು ಮೀಡಿಯಂ 100 to 150 TDS ನ ಸೆಟ್ ಮಾಡಿರ್ತೀವಿ. ಓಕೆ, ಇರೋ ಮಿನರಲ್ಸ್ ನ ಅಲ್ಕಲೈನು ಅಸಿಡಿಕ್ ಆಗಿ ಡಿವೈಡ್ ಮಾಡಿಕೊಡುತ್ತೆ. RO ಪ್ಯೂರಿಫೈಯರ್ ಅಲ್ಲಿ ಏನ್ ಮಾಡುತ್ತೆ, ಇರೋ TDS ನ ಕಡಿಮೆ ಮಾಡಿ ಬ್ಯಾಕ್ಟೀರಿಯಾ, ವೈರಸ್ ನ ರಿಮೂವ್ ಮಾಡಿಕೊಡುತ್ತೆ R1 ಅಲ್ಲಿ. ಮತ್ತೆ ಅದಕ್ಕೆ ಹೆಲ್ತ್ ಬೆನಿಫಿಟ್ ಇರೋದಿಲ್ಲ RO ಮಿಷಿನ್ ಅಲ್ಲಿ. ಹಂಗಾಗಿ ನಾವು ಅಲ್ಕಲೈನ್ ಆಡ್ ಮಾಡ್ತೀವಿ. ಬಟ್ ಒಂದೇ ಒಂದು ಪ್ರಾಪರ್ಟಿ ಅದರಲ್ಲಿ ಸಿಗೋದು, ಅದು 100% ಅಲ್ಲ. ಬಟ್ ಏನೂ ಇಲ್ಲ ಅನ್ನೋರು ಇದು ತಗೊಳ್ಳಿ. ಓಕೆ, ಇದೇನಪ್ಪಾ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ನಿಮಗೆ ಅಲ್ಕಲೈನ್ ಅಂದ್ರೆ ಏನು ಅಂತ ಹೇಳಿ. ಇರೋ ನೀರಿಗೆ ಆಡ್ ಮಾಡ್ತೀವಿ ಅಲ್ಕಲೈನ್ ನ. ಇದು ನೀರನ್ನ
ಸ್ಪ್ಲಿಟ್ ಮಾಡುತ್ತೆ, ಡಿವೈಡೇ ಮಾಡಿಬಿಡುತ್ತೆ. ಅಲ್ಕಲೈನ್ ಆಗಿ ಅಸಿಡಿಕ್ ಆಗಿ ಡಿವೈಡ್ ಮಾಡುತ್ತೆ. ಈ ಪಾಯಿಂಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಏನ್ ಮಾಡ್ತಾ ಇದೆ ಅಂತ ಹೇಳಿ. ಇದು ಒಂದು ಪ್ರಾಪರ್ಟಿ ಆದ್ರೆ ಇನ್ನು 3 ಪ್ರಾಪರ್ಟಿ ಇದೆ ಇದರಲ್ಲಿ, ಇನ್ನು 3 ಪ್ರಾಪರ್ಟಿ ಇದೆ. ಮೇಜರ್ ಆಗಿ ನಮ್ಮ ಹೆಲ್ತ್ ಬೆನಿಫಿಟ್ ಗೆ ಬೇಕಾದಂಥದ್ದೆಲ್ಲ. ಹೆಲ್ತ್ ಚೆನ್ನಾಗಿರ್ಬೇಕು, ಸ್ಕಿನ್ ಚೆನ್ನಾಗಿರ್ಬೇಕು, ಅಸಿಡಿಕ್ ಆಗ್ಬಾರ್ದು, ಗ್ಯಾಸ್ಟ್ರಿಕ್ ಆಗ್ಬಾರ್ದು, ಮೈಗ್ರೇನ್ ಬರಬಾರ್ದು, ತುಂಬಾ ಬೆನಿಫಿಟ್ ಇದೆ. ಇದು ಗೊತ್ತಿಲ್ಲ ಯಾರಿಗೂ, ಇವೆಲ್ಲ ಗೊತ್ತಿಲ್ಲ ವಿಷಯ, ಯಾಕಂದ್ರೆ ಯಾರೋ ಹೇಳಿಲ್ಲ. ಹಂಗಾಗಿ ಇದು ಹೆಲ್ತ್ ಬೆನಿಫಿಟ್ ಇರುವಂತದ್ದು. ಓಕೆ, ಈಗ ಇದರಲ್ಲಿ ಏನ್ ಯೂಸ್ ಆಗಿದೆ ಅಂದ್ರೆ ಟೈಟಾನಿಯಂ ಪ್ಲೇಟ್ ಇರುತ್ತೆ ಒಳಗಡೆ. ಟೈಟಾನಿಯಂ ಪ್ಲೇಟ್ಸ್, ಪ್ಲಾಟಿನಂ ಕೋಟೆಡ್ ಪ್ಲೇಟ್ಸ್. ಇದು 7 ಪ್ಲೇಟ್ ಮಿಷಿನ್, 7 ಪ್ಲೇಟ್ ಅನ್ನ ಮಾಡಿರ್ತಾರೆ. ಇದರಲ್ಲಿ ನೀರು ಪಾಸ್ ಆದಾಗ ಅಯೋನೈಸೇಷನ್ ಆಗುತ್ತೆ, ವಾಟರ್ ಅಯೋನೈಸೇಷನ್ ಆಗುತ್ತೆ. ವಾಟರ್ ಅಯೋನೈಸೇಷನ್ ಆದಾಗ ನಿಮಗೆ ಅಲ್ಕಲೈನ್ ಒಂದರಲ್ಲಿ ಬರುತ್ತೆ ವಾಟರು, ಇನ್ನ ಒಂದರಲ್ಲಿ ಅಸಿಡಿಕ್ ವಾಟರ್ ಬರುತ್ತೆ. ನಾವೇನು ನೀರಲ್ಲಿ ಇರುತ್ತೆ ಅಂತ ಹೇಳ್ತೀವಲ್ಲ, ಬ್ಯಾಡ್ ಮಿನರಲ್ಸ್ ಗುಡ್ ಮಿನರಲ್ಸ್ ಅಂತ ಏನಿದೆ, 2 ಇದರಲ್ಲಿ ಇರುತ್ತೆ. RO ಮಿಷಿನ್ ಅಲ್ಲಿ 2 ಇರುತ್ತೆ. ಹಂಗಾಗಿ ಅದು ಅಸಿಡಿಕ್ ಆಗೇ ಬರುತ್ತೆ ವಾಟರ್ ಕೂಡ, ಅಲ್ಕಲೈನ್ ಆಗಿ ಬರೋದಿಲ್ಲ. ಇದರಲ್ಲಿ ಬಂದು ನಿಮಗೆ ಅಲ್ಕಲೈನ್ ಬೇರೆ ಅಸಿಡಿಕ್ ಬೇರೆ ಡಿವೈಡ್ ಮಾಡ್ಬಿಡುತ್ತೆ. ಈ ಫಾರ್ ಎಕ್ಸಾಂಪಲ್, ಈ ಒಳ್ಳೇದು ಕೆಟ್ಟದ್ದು ಅಂತ ಏನಿದೆ, ಯಾವ್ದೇ ಒಂದು ಫ್ರೂಟ್ಸ್ ಹಣ್ಣು ಏನೋ ತಗೊಳ್ಳಿ, ನಾವು ಕೆಟ್ಟದ್ರ ಜೊತೆ ನಾವು ಒಳ್ಳೇದ್ರ ಜೊತೆ ಕೆಟ್ಟ ಹಣ್ಣನ್ನು ಇಟ್ರೆ ಏನಾಗುತ್ತೆ, ಒಳ್ಳೆ ಹಣ್ಣು ಜೊತೆ ಕೆಟ್ಟ ಹಣ್ಣು ಇಟ್ರೆ ಏನಾಗುತ್ತೆ, ಆ ಕೆಟ್ಟ ಹಣ್ಣು, ಕೊಳ್ತೋಗಿರೋ ಹಣ್ಣು ಬೇರೆ ಹಣ್ಣುಗಳನ್ನ ಕೊಳ್ಸತ್ತೆ. ಹೌದಾ? ಇದು ಕರೆಕ್ಟಾಗಿ ತಿಳ್ಕೊಳ್ಳಿ. ಒಂದೇ ಒಂದು ಹಣ್ಣಿದೆ ಅಥವಾ 2 ಇದೆ ಅಥವಾ 50% ಇದೆ, ಇನ್ 50% ಹಣ್ಣನ್ನು ಅದು ಕೊಳ್ಸತ್ತಲ್ವಾ. ಅದು ಇದರಲ್ಲಿ R1 ಅಲ್ಲಿ ಮಾಡುವಂತದ್ದು. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಬೈಫರ್ಕೇಟ್ ಆಗ್ಬಿಡುತ್ತೆ, ಡಿವೈಡ್. ಒಳ್ಳೆ ಹಣ್ಣು ಕೆಟ್ಟ ಹಣ್ಣು ಅನ್ನೋದು ಏನಿದೆ ಅದು 2 ಬೇರೆ ಬೇರೆ ಮಾಡುತ್ತೆ, ಒಳ್ಳೇದು ಕೆಟ್ಟದ್ದು. ಒಳ್ಳೆ ನೀರು ಕೆಟ್ಟ ನೀರು. ಒಳ್ಳೆ ನೀರನ್ನ ಅಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ ನಾವು, ಇನ್ನೊಂದು ವಾಟರ್ನ, ಕೆಟ್ಟ ಹಣ್ಣನ್ನ ಅಸಿಡಿಕ್ ವಾಟರ್ ಅಂತ ಹೇಳ್ತೀವಿ. ಅಲ್ಕಲೈನ್ ಅಸಿಡಿಕ್ ಇದನ್ನೇ ಬೈಫರ್ಕೇಟ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಇದರಲ್ಲಿ ಇದು ಒಂದೇ ಪ್ರಾಪರ್ಟಿ ಅಲ್ಲ, ಇನ್ನು ನಿಮಗೆ ಹೈಡ್ರೋಜನ್ ವಾಟರ್ ಬರುತ್ತೆ. ಹೈಡ್ರೋಜನ್ ರಿಚ್ ಇರುತ್ತೆ ಅದರಲ್ಲಿ. ಮತ್ತೆ ಇನ್ನೊಂದು ಮೈಕ್ರೋ ಕ್ಲಸ್ಟರಿಂಗ್ ಅಂತ ಬರುತ್ತೆ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಬ್ರೀಫ್ ಆಗಿ ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಮೈಕ್ರೋ ಕ್ಲಸ್ಟರಿಂಗ್ ಅಂತ ಇದೆ. ಅದು ನಮ್ಮ ದೇಹದ ಪ್ರತಿಯೊಂದು ಸೆಲ್ನು ಅದು ಅಲ್ಲಿಗೆ ರೀಚ್ ಆಗತ್ತೆ. ಪ್ರತಿಯೊಂದು ತಲೆಯಿಂದ ಹಿಡಿದು ಕಾಲ್ವರ್ಗು ವಾಟರ್ ರೀಚ್ ಆಗತ್ತೆ. ಬಟ್ ಈ ವಾಟರ್ ಅಲ್ಲಿ, RO ವಾಟರ್ ಅಲ್ಲಿ ರೀಚ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಆ ಕೆಪಾಸಿಟಿ ಇಲ್ಲ. ಅದಕ್ಕಿಲ್ಲ. ಇದರಲ್ಲಿ ಏನೇನು ಹೇಳಿದೆ, ಅಲ್ಕಲೈನು ಅದ್ ಬಿಟ್ರೆ -ORP ಅಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಇದು. ಇನ್ನೊಂದು ಹೈಡ್ರೋಜನ್ ರಿಚ್ ವಾಟರ್, ಇನ್ನೊಂದು ಮೈಕ್ರೋ ಕ್ಲಸ್ಟರಿಂಗ್ ಅಂತ. 4 ಪ್ರಾಪರ್ಟಿ ಇದರಲ್ಲಿ ಇರುತ್ತೆ. ಮೇಜರ್ ನಮ್ಮ ಹೆಲ್ತ್ ಬೆನಿಫಿಟ್ ಇರೋದೆ ಅದರಲ್ಲಿ. ನೀವು ಯಾವ ವರ್ಲ್ಡ್ ಅಲ್ಲಿ, ಇಡೀ ಪ್ರಪಂಚದಲ್ಲಿ ನಿಮಗೆ ಹೆಲ್ತಿಯೆಸ್ಟ್ ವಾಟರ್ ಅಂದ್ರೆ ಅಯೋನೈಸ್ಡ್ ವಾಟರ್, ಕೆಂಗನ್ ಅಯೋನೈಸ್ಡ್ ವಾಟರ್. ಅರ್ಥ ಆಯ್ತಲ್ಲ? ಇದರಲ್ಲಿ ಡಿಫ್ರೆಂಟ್ pH ಇದೆ. ಈಗ ಕೆಲವರು ಇದರಲ್ಲಿ ವಾದ ಮಾಡ್ತಾರೆ, ನಾವು ಮನೆಯಲ್ಲೇ ಅಲ್ಕಲೈನ್ ವಾಟರ್ ಮಾಡ್ಕೊಂಡು ಕುಡಿತೀವಿ, ನಾವು ಕಾಪರ್ ಹಣ್ಣೆ ಇದೆ, ಕಾಪರ್ ವೆಸಲ್ಸ್ ಇದೆ, ಅದರಲ್ಲಿ ನಾವು ಇಟ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡ್ತೀವಿ, ಅಥವಾ ನಾವು ಫ್ರೂಟ್ಸ್ ಅಥವಾ ಬೇರೆ ಎಲ್ಲ ಹಾಕಿ ನಾವು ಅಲ್ಕಲೈನ್ ವಾಟರ್ನ ಮಾಡ್ಕೊಂಡು ಅದನ್ನ ಕುಡಿತಾ ಇದೀವಿ ಅಂತ. ಬಟ್ ಅದರಲ್ಲಿ ಏನಂದ್ರೆ ಅಲ್ಕಲೈನು ನಮ್ಮ ದೇಹಕ್ಕೆ ತುಂಬಾ ಜಾಸ್ತಿನೂ ಆಗಂಗಿಲ್ಲ, ತುಂಬಾ ಕಡಿಮೆನೂ ಆಗಂಗಿಲ್ಲ. ಹಾಗಾಗಿ ಇದರಲ್ಲಿ ಪ್ರೀಸೆಟ್ ಆಪ್ಷನ್ ಇರುತ್ತೆ. ನಮ್ಗೆ ಏನ್ ಬೇಕು 8.5, 9, 9.5 pH ನ ರೆಡಿ ಇರುತ್ತೆ. ನಾವು ಇದರಲ್ಲಿ ಪದೇ ಏನು ಸೆಟ್ಟಿಂಗ್ ನ ಚೇಂಜ್ ಮಾಡಂಗಿಲ್ಲ, ಬಟನ್ ನ ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನಾವು ಜಾಸ್ತಿನ ತಗೊಂಡ್ವಾ ಕಡಿಮೆ ತಗೊಂಡ್ವಾ ಅನ್ನೋದನ್ನ pH ನ ಡಿಫ್ರೆನ್ಸ್ ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಇದರಲ್ಲಿ ಆಪ್ಷನ್ ಇರುತ್ತದೆ. ಆಪ್ಷನ್ ಇರೋದ್ರಿಂದ ತುಂಬಾ ಈಸಿ. ಕೆಲವೊಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ತುಂಬಾ ಅಲ್ಕಲೈನ್ ವಾಟರ್ ಕುಡಿಬಾರ್ದು ಅಂತ ಇದೆ ಅವರೊಬ್ಬರಿಗೆ. ಬಾಕಿ ಎಲ್ಲರೂ ಕುಡಿಬಹುದು ಅಲ್ಕಲೈನ್ ವಾಟರ್, ಹೆಲ್ತಿ ವಾಟರ್ ಇದೆ. ಓಕೆ, ಇದರಲ್ಲಿ ಡಿಫ್ರೆಂಟ್ pH ಲೆವೆಲ್ ಆಪ್ಷನ್ ಇದೆ ನಮಗೆ. ಓಕೆ, ಇದು ಬಂದು ಇನ್ ಕೇಸ್ ಏನಾರ ಸ್ಯಾಂಪಲ್ ಗಿಂಪಲ್ ನೋಡ್ಬೇಕು ನೀವು ವಾಟರ್ ಅಂದ್ರೆ ನಮ್ಮಲ್ಲೇ ಸ್ಯಾಂಪಲ್ ಸಿಗತ್ತೆ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಟ್ರೈ ಮಾಡಿ. ಯಾಕಂದ್ರೆ ಹೆಲ್ತ್, ಒಬ್ಬ ಮನುಷ್ಯಂಗೆ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರಕ್ ಸಾಧ್ಯ. ಹಂಗಾಗಿ ಆ
ಫೋಕಸ್ ಅಲ್ಲಿ ನಾವು ಯೋಚನೆ ಮಾಡಿ ಈ ವಿಷಯನೆಲ್ಲ ಹೇಳ್ತಾರದಷ್ಟೇ. ಯಾಕಂದ್ರೆ ನಾವು ಆರ್ ಒ ವಾಟರ್ ಪ್ಯೂರಿಫೈರ್ ಮಾಡ್ತಾ 12-15 ವರ್ಷ ಆಯ್ತು, ಅವಾಗಿಂದನೂ ಮಾಡ್ತಾ ಇದೀವಿ. ಬಟ್ ಏನಪ್ಪಾ ಅಂದ್ರೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ ಇಲ್ಲ ಅನ್ನೋ ಉದ್ದೇಶಕ್ಕೇನೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಹೆಲ್ತ್ ಬೆನಿಫಿಟ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಯೂಸ್ ಮಾಡಬಹುದು. ಯಾವುದೇ ಕಾಯಿಲೆ ಇರಲಿ, ಮೈಕೈ ನೋವು ಇರಲಿ, ಮೈಗ್ರೇನ್ ಇರಲಿ, ಜಾಯಿಂಟ್ ಪೇನ್ ಇರಲಿ, ಪ್ರತಿಯೊಂದಕ್ಕೂ ರೆಮಿಡೀಸ್ ಇದೆ ಇದರಲ್ಲಿ. ಪ್ರತಿಯೊಂದಕ್ಕೂ ರೆಮಿಡೀಸ್ ಇದೆ. ಇದು ಯೂಸರ್ಸ್ ಕಡಿಮೆ, ಹಂಗಾಗಿ ಒಬ್ಬರಿಂದ ಒಬ್ಬರಿಗೆ ಇನ್ನು ಹರಡ್ತಾ ಇಲ್ಲ. ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಓಕೆ, ಈಗ ಇದ್ರಲ್ಲಿ ಬರ್ತೀನಿ. ಇದು ಆರ್ ಒ ವಾಟರ್ ಪ್ಯೂರಿಫೈರ್ ಅಂತ ಏನ್ ಹೇಳಿದೆ. ಈ ಆರ್ ಒ ವಾಟರ್ ಪ್ಯೂರಿಫೈರ್ TDS ಕಡಿಮೆ ಮಾಡುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ರಿಮೂವ್ ಮಾಡುತ್ತೆ. ಈ ಮಿಷಿನಿಗೂ ಕೆಂಗನ್ ವಾಟರ್ಗೂ ಕೂಡ, ಕೆಂಗನ್ ವಾಟರ್ ಮಿಷಿನಿಗೂ ಕೂಡ ಆರ್ ಒ ವಾಟರ್ ಪ್ಯೂರಿಫೈರ್ ಬೇಕು. ಆರ್ ಒ ವಾಟರ್ ಪ್ಯೂರಿಫೈರ್ ಬೇಕು. ಯಾಕಂದ್ರೆ TDS ಬೋರ್ ನೀರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. 1000 ಇರುತ್ತೆ, 1500 ಇರುತ್ತೆ, 2000 ಇರುತ್ತೆ. ಅದನ್ನ ರೆಡ್ಯೂಸ್ ಮಾಡ್ಕೋಬೇಕು. ಅದನ್ನ ನಮಗೆ ಎಷ್ಟು ಬೇಕೋ ಅಷ್ಟನ್ನ ರೆಡ್ಯೂಸ್ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಕೆಂಗನ್ ವಾಟರ್ ಹಾಕೊಂಡು, ಕೆಂಗನ್ ಮಿಷಿನ್ ಹಾಕೊಂಡು ಅದರಿಂದ ಮಾಡುವಂಥದ್ದು. ಅದೆಲ್ಲ ಇನ್ಸ್ಟಾಲೇಷನ್ ವಿಡಿಯೋಸ್ ಎಲ್ಲ ಇದೆ, ಅದ್ರಲ್ಲಿ ಹೆಂಗ್ ಇನ್ಸ್ಟಾಲ್ ಆಗಿದೆ ಅಂತಾನು ನೋಡ್ಬೋದು ನೀವು. ಈಗ ಇದಕ್ಕೆ ಬರ್ತೀನಿ. ಇದು ಆರ್ ಒ ವಾಟರ್. ಆರ್ ಒ ವಾಟರ್ ಎಲ್ಲದೂ ತೆಗೆದಾಕತ್ತೆ. ಎಲ್ಲದೂ ತೆಗೆದಾಕತ್ತೆ ಅಂದ್ರೆ ಏನು, ಗುಡ್ ಮಿನರಲ್ಸ್, ಬ್ಯಾಡ್ ಮಿನರಲ್ಸ್ ಎಲ್ಲದೂ ಕಡಿಮೆ ಮಾಡ್ಬಿಡುತ್ತೆ. ನಾವು ಗುಡ್ ಮಿನರಲ್ಸ್ ಇದರಲ್ಲಿ ಜಾಸ್ತಿ ಇರಲಿ ಅಂತ ಹೋದ್ರೆ ಬ್ಯಾಡ್ ಮಿನರಲ್ಸ್ ಜಾಸ್ತಿ ಬರುತ್ತೆ. ಓಕೆ, ಅದನ್ನ ಆರ್ ಒ ನಲ್ಲಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಆರ್ ಒ ನಲ್ಲಿ ಇರೋ ಸಿಸ್ಟಮೇ ಹಾಗೆ. ಬಟ್ ನೀವು ಹೆಂಗ್ ಯೂಸ್ ಮಾಡಬೇಕು, ನೀವು ಇರೋದನ್ನ ಯಾವ ರೀತಿ ನೀವು ಯುಟಿಲೈಸ್ ಮಾಡ್ಕೋಬೇಕು ಅಂತ ನೀವು ಪ್ಲಾನ್ ಮಾಡಿ, ನೀವು ಯೋಚನೆ ಮಾಡಿ. ಇದರಲ್ಲಿ ನೋಡಿ, ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಮಾಡಲ್ ಚೆನ್ನಾಗಿದೆ. ಇನ್ ಕೇಸ್ ವಾಟರ್ ಪ್ಯೂರಿಫೈರ್ ತಗೋಬೇಕು ಅಂದ್ರೆ ಇದು ಸೆಲ್ಫ್ ಸರ್ವಿಸ್, ನೀವೇ ಬೇಕಾದ್ರೆ ಓಪನ್ ಮಾಡಿ ಸರ್ವಿಸ್ ಮಾಡುವಂತದ್ದು. ತುಂಬಾ ಸಿಂಪಲ್ ಆಗಿದೆ. ನಮ್ದ್ರಲ್ಲೇ ತೋರಿಸಿದೀನಿ ಯಾವ ತರ ಇದೆ ಏನು ಅಂತ. ಬೇಕು ಅಂದ್ರೆ ಹೋಗಿ ವಿಡಿಯೋ ಚೆಕ್ ಮಾಡಿ. ಇದ್ರಲ್ಲಿ ನೋಡಿ ಆರ್ ಒ ವಾಟರ್ ಪ್ಯೂರಿಫೈರ್ ಇರುತ್ತೆ. ಮೋಟ್ರು, ಸೆಡಿಮೆಂಟ್, ಕಾರ್ಬನ್ ಎಲ್ಲಾ ತರ ಫಿಲ್ಟರ್ಸ್ ಇದರಲ್ಲಿ ಇದೆ. ಇದರಲ್ಲಿ ಒಂದು ಅಲ್ಕಲೈನ್ ಫಿಲ್ಟರ್ನ ಹಾಕಿರ್ತೀವಿ. ಆಫ್ಟರ್ ಆರ್ ಒ ವಾಟರ್ ಪ್ಯೂರಿಫೈರ್ ಆದ್ಮೇಲೆ ಒಂದು ಪ್ರಾಪರ್ಟಿನ ಇದ್ರಲ್ಲಿ ಆಡ್ ಮಾಡ್ತೀವಿ ಅಷ್ಟೇ. ಒಂದು ಪ್ರಾಪರ್ಟಿ, ಅಲ್ಕಲೈನ್ ಪ್ರಾಪರ್ಟಿ ಒಂದು ಆಡ್ ಮಾಡ್ತೀವಿ. ಇರೋ ವಾಟರ್ಗೆ, ಆರ್ ಒ ವಾಟರ್ ಡೆಡ್ ವಾಟರ್ ಆಗ್ಬಾರ್ದು ಅಂತ. ಓಕೆ, ಡೆಡ್ ವಾಟರ್ ಆಗ್ಬಾರ್ದು ಅಂತ ಅಲ್ಕಲೈನ್ ಒಂದು ಪ್ರಾಪರ್ಟಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಮಾಡಲ್ ಇರೋದ್ರಲ್ಲಿ ಚೆನ್ನಾಗಿದೆ. ಕಡಿಮೆ ಬಜೆಟ್ ಅಲ್ಲೂ ನಾವು, ಕಡಿಮೆ ಬಜೆಟ್ ಅಲ್ಲ, ಮಾರ್ಕೆಟ್ ಅಲ್ಲಿ ಪ್ರೈಸ್ ಡಿಫರೆನ್ಸ್ ಇರ್ಬೋದು. ಬಟ್ ನಮ್ಮಲ್ಲಿ ತಗೊಂಡ್ರೆ ತುಂಬಾ ಕಡಿಮೆನಲ್ಲಿ ಸಿಗುತ್ತೆ. ಮತ್ತೆ ನಿಮಗೆ ಸೆಲ್ಫ್ ಸರ್ವಿಸು ನಮ್ದ್ರಲ್ಲೇ ವಿಡಿಯೋಸ್ ಬರುತ್ತೆ. ನಿಮಗೆ ಇದನ್ನ ಸರ್ವಿಸ್ ಮಾಡೋದು ಹೆಂಗೆ, ಸ್ಪೇರ್ನ ತೆಗೆದುಹಾಕೋದು ಹೆಂಗೆ, ನೀವೇ ಮನೇಲಿ ಕುತ್ಕೊಂಡೇನೆ ಮಾಡ್ಕೋಬಹುದು. ಏನ್ ಇಶ್ಯೂ ಇಲ್ಲ. ನೀವೇ ಮನೇಲಿ ಕುತ್ಕೊಂಡು ನಮ್ಮ ವಿಡಿಯೋಸ್ನ ನೋಡಿದ್ರೆ, 1-2 ವಿಡಿಯೋ ನೋಡಿದ್ರೆ ನೀವೇ ಈಸಿಯಾಗಿ ಮಾಡ್ಕೋಬಹುದು. ಬೇಕು ಅಂದ್ರೆ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಸಿಗತ್ತೆ. ಆರ್ ಒ ಫಿಲ್ಟರ್ಸ್ ಇಂದ ಹಿಡಿದು ಸೆಡಿಮೆಂಟ್, ಕಾರ್ಬನ್, ಪಂಪ್, ಪ್ರತಿಯೊಂದು ಏನೇನ್ ಬೇಕಿದಕ್ಕೆ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಯಾವಾಗ್ಲೂ ಸಿಗತ್ತೆ. ನಿಮ್ದು ಯಾವ್ದೇ ಊರಾಗಿದ್ರು ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ, ಅಲ್ಲಿಗೆ ತಗೊಂಡು ನೀವೇ ಕೂಡ ಸರ್ವಿಸ್ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ, ಮನೆಯಲ್ಲೇ ಮಾಡ್ಕೋಬಹುದು. ಓಕೆ, ಮತ್ತೆ ಈಸಿ, ಯಾರಿಗೂ ವೆಯ್ಟ್ ಮಾಡಂಗಿಲ್ಲ. ವಾಲ್ ಮೌಂಟಿಂಗ್ ಗೋಡೆಲ್ಲೇ ಇದ್ದಂಗೆ ಮಾಡ್ಬೋದು. ಮತ್ತೆ ಇದು ಇನ್ನೊಂದು ನಿಮಗೆ ಡಿಟ್ಯಾಚಬಲ್ ಟ್ಯಾಂಕ್ ಕೂಡ ಇದೆ. ಇದು ನೋಡಿ, ಮೇಲ್ಗಡೆ ಕ್ಯಾಪ್ ಎತ್ತಿದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಈ ನೋಡಿ, ಟ್ಯಾಂಕ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ದೊಡ್ಡ ಟ್ಯಾಂಕ್ ಇದೆ, 14 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದೆ ಇದರಲ್ಲಿ. ಓಕೆ, ಈಸಿ. ಎಲ್ಲ ವಾಲ್ ಮೌಂಟಿಂಗ್ ಇದೆ ನೋಡಿ. ವಾಲ್ ಮೌಂಟಿಂಗ್ ಗೋಡೆಲ್ಲೇ ಫಿಟ್ ಆಗಿರುತ್ತೆ. ಪ್ರತಿಯೊಂದು ಫಿಲ್ಟರ್ಸ್ ಚೇಂಜ್ ಮಾಡಿ, ಟ್ಯಾಂಕ್ ಕ್ಲೀನ್ ಮಾಡೋದು, ಪ್ರತಿಯೊಂದು ವಾಲ್ ಮೌಂಟಿಂಗ್ ಅಲ್ಲೇ ಆಗುತ್ತೆ ನಿಮಗೆ ಆಪ್ಷನ್. ಮತ್ತೆ ಅದೇ ತರ ಕೂರಿಸ್ಬೋದು. ಈಗ ನೋಡಿ, ಫಿಟ್ ಆಯ್ತು. ಇಷ್ಟೇ. ಸಿಂಪಲ್ ಆಗಿರುತ್ತೆ ನೋಡಿ. ಮತ್ತೆ ಕವರ್ ಕೂಡ ಹಾಕೋದು ಕೂಡ ಸಿಂಪಲ್. ಇದರಲ್ಲಿ ಏನು ಸ್ಕ್ರೂಗೆ ಹಾಕಂಗಿಲ್ಲ, ಏನು ಸ್ಕ್ರೂ ಇಲ್ಲ. ಇಷ್ಟೇ, ರೆಡಿ ಆಯ್ತು.
ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಕ್ವಾಬ್ಲೇಸ್ ಚಾನಲ್ನ ನಿಮ್ಮ ಆಪ್ಷನ್ನು ಯಾವ್ದು ಬೇಕಾದ್ರೆ ತಗೋಬಹುದು. RO ಬೇಕಾ, ಅಲ್ಕಲೈನ್ ವಾಟರ್ ಕಿಂಗನ್ ಬೇಕಾ, ಎನಿ ಚಾಯ್ಸ್ ಯಾವ್ದಾರ ಬೇಕಾದ್ರೆ ತಗೋಬಹುದು. ಓಕೆ, ಥ್ಯಾಂಕ್ ಯು.